ಅಂತ ದೌರ್ಜನ್ಯ ಮಾಡಿ ವಸೂಲಿ ಮಾಡುವಂತ ಕೆಲಸಕ್ಕೆ ರೌಡಿಗಳನ್ನ ಬಳಕೆ ಮಾಡ್ತಾ ಇರುವಂತದ್ದು ಜನ ಆಪಾದನೆಯನ್ನ ಮಾಡ್ತಾ ಇದ್ದಾರೆ. ಇದೆ ಮೈಕ್ ಕಾಂಗ್ರೆಸ್ ಸರ್ಕಾರದಲ್ಲಿ ಬಡವರು ಮದುವೆಗೋಸ್ಕರ, ವ್ಯವಸಾಯ ಮಾಡೋದಕ್ಕೋಸ್ಕರ, ಸಣ್ಣ ಉದ್ಯೋಗ ಮಾಡೋದಕ್ಕೋಸ್ಕರ ಸಾಲ ಮಾಡಿದ್ರೆ ಇಲ್ಲಿ ಉಳಿಗಾಲ ಇಲ್ಲ ಅನ್ನೋದು ಸಾಬೀತಾಗಿದೆ. ಮೊನ್ನೆ ಎಲ್ಲ ವಿಧಾನಸೌಧದಲ್ಲಿ ಒಂದೊಂದು ಬೋರ್ಡ್ ಹಾಕಿದ್ರು ಬೆಳಗಾವಿಯಲ್ಲಿ, ನುಡಿದಂತೆ ನಡೆ ಅಂತೇಳಿ. ಸಾಲ ಮಾಡಿದ್ರೆ ಮನೆ ಕಡೆಗೆ ನಡೆ, ಇವ್ರದ್ದು ನುಡಿದಂತೆ ನಡೆ, ಸಾಲ ಮಾಡಿದ್ರೆ ಮನೆ ಕಡೆಗೆ ನಡೆ. ಇವತ್ತು ಅಧಿಕಾರಿಗಳ ಆತ್ಮಹತ್ಯೆ ಸರಣಿ ಆಯಿತು. ಅದೊಂದು ಸೀರಿಯಲ್ ತರ ಬಂತು. ಅಮಾಯಕ ನಿಷ್ಠಾವಂತ ಅಧಿಕಾರಿಗಳು, ಅದಾದ್ಮೇಲೆ ಗುತ್ತಿಗೆದಾರರ ಆತ್ಮಹತ್ಯೆ, ಅದನ್ನು ಆ ಸೀರಿಯಲ್ ಅನ್ನು ನೋಡ್ದಂಗಾಯ್ತು. ಈಗ ಬಾಣಂತಿಯರ ಸರಣಿ ಸಾವುಗಳು ನೋಡಿದ್ರಿ, ಅದು ಒಂದು ಸೀರಿಯಲ್ ರೀತಿ ಕರುಣಾಜನಕವಾಗಿ ಆಗೋಯ್ತು. ರೈತರ ಆತ್ಮಹತ್ಯೆ ನಿರಂತರವಾಗಿ ನಡೀತಾ ಇದೆ. ಈಗ ಹೊಸದಾಗಿ ಮೈಕ್ರೋ ಫೈನಾನ್ಸ್ ಆತ್ಮಹತ್ಯೆ, ಇದು ಕೂಡ ಒಂದು ಸೀರಿಯಲ್ ಆಗಿ ಬಂದಿದೆ. ಒಂದು ರೀತಿ ಕರ್ನಾಟಕ ರಾಜ್ಯ ಆತ್ಮಹತ್ಯೆಗಳ ರಾಜ್ಯ ಆಗಿದೆ. ಸರ್ಕಾರ ದಿವಾಳಿ ಆಗೋಗ್ಬಿಟ್ಟಿದೆ. ಕುರುಡು ಕಾಂಚಾಣ ಕುಣಿತಾ ಇದೆ. ಮೈಕ್ರೋ ಫೈನಾನ್ಸಿನ ಹಟ್ಟಹಾಸ ಮೆರಿತಾ ಇದೆ. ಇಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಜನಗಳಿಗೆ ಕಳೆದ 30-40 ವರ್ಷಗಳಿಂದ ಏನು ಸಹಾಯ ಮಾಡ್ತಾ ಇದ್ರಿ ನಾವೆಲ್ಲರೂ ಕೂಡ, ಎಲ್ಲಾ ಸರ್ಕಾರಗಳು, ಜನತಾದಳ ಇರ್ಬೋದು, ಬಿಜೆಪಿ ಇರ್ಬೋದು, ಬೇರೆ ಬೇರೆ ಸರ್ಕಾರ ಬಂದಾಗೂ ಕೂಡ ಬಡವರಿಗೆ ಸಹಾಯ ಮಾಡುವಂತ ಯೋಜನೆಗಳನ್ನ ನಾವು ಬೇರೆ ಬೇರೆ ಇಲಾಖೆಯಿಂದ, ಸಮಾಜ ಕಲ್ಯಾಣ ಇರ್ಬೋದು, ಕಾರ್ಪೊರೇಷನ್ಗಳು ಇರ್ಬೋದು, ಇಲಾಖೆಗಳಿಂದ ನಾವು ಕೊಡ್ತಾ ಇದ್ರಿ. ಈಗ ಆ ಇಲಾಖೆಗಳಿಂದ ಈ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಜನ ಯಾಕೆ ಮುಗಿ ಬೀಳ್ತಾ ಇದ್ದಾರೆ? ಜನ ಮೈಕ್ರೋ ಫೈನಾನ್ಸ್ಗೆ ಯಾಕೆ ಹೋಗ್ತಾ ಇದ್ದಾರೆ? ನನ್ನ ಹತ್ರ ಜನ ಮಾತಾಡಿದ್ದು. ನಿನ್ನೆ ನಾನು ಹೋಗಿದ್ದೆ ಮೈಸೂರಿಗೆ, ಬೇರೆ ಏನೋ ಪ್ರೋಗ್ರಾಮ್ಗೋಸ್ಕರ ಮೈಸೂರಿಗೆ ಹೋಗಿದ್ದೆ. ಆ ಸಂದರ್ಭದಲ್ಲಿ ಜನ ಹೇಳಿದ್ದು, ಸರ್ ನಮ್ಗೆ ಇದುವರೆಗೂ ಕೂಡ ನಮ್ಗೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಸಾಲ ಕೊಡ್ತಾ ಇದ್ರು, ಆದಿಜಾಂಬವಂತ ಅಭಿವೃದ್ಧಿ ನಿಗಮದಲ್ಲಿ ಸಾಲ ಕೊಡ್ತಾ ಇದ್ರು, ವಿಶ್ವಕರ್ಮ ಅಭಿವೃದ್ಧಿ ಸಾಲ ಕೊಡ್ತಾ ಇದ್ರು, ಹೇಳ್ತೀನಿ ಅವೆಲ್ಲ, ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮಗಳಲ್ಲಿ ಸಾಲ ಕೊಡ್ತಾ ಇದ್ರು. ಅದೆಲ್ಲ ನಿಂತೋಗಿದೆ ಸರ್, ಅಲ್ಲಿ ಸಾಲ ಸಿಗ್ತಾ ಇಲ್ಲ. ನಮ್ಗೆ ವಿಧಿ ಇಲ್ದಿರ ಈಗ ನಾವು ಈ ಮೈಕ್ರೋ ಫೈನಾನ್ಸ್ ವ್ಯವಸ್ಥೆಗೆ ನಾವು ವಿಧಿ ಇಲ್ಲದೆ ಹೋಗಿದ್ದೀರಿ, ನಮ್ ಬೇರೆ ದಾರಿ ಇಲ್ಲ. ಪ್ರತಿ ವರ್ಷ ನಮ್ಗೆ ವಾಲ್ಮೀಕಿ ನಿಗಮದಿಂದ ಸಾಲ ಕೊಡ್ತಾ ಇದ್ರು, ನಮ್ಮ ಅಂಗಡಿ ಇಟ್ಕೊಳಕ್ಕೆ, ಆಟೋ ತಗೊಳಕ್ಕೆ, ಸಣ್ಣ ವ್ಯಾಪಾರ ಮಾಡಕ್ಕೆ ಕೊಡ್ತಾ ಇದ್ರು. ಈಗ ಅದೆಲ್ಲ ಬಂದಾಗ್ಬಿಟ್ಟಿದೆ. ಅದಕ್ಕೋಸ್ಕರ ನಾವು ವಿಧಿ ಇಲ್ಲದೆ ಹೋಗ್ತಾ ಇದ್ದೀರಿ. ಮೈಕ್ರೋ ಫೈನಾನ್ಸ್ ಅಂದರೆ ಏನು? ಮೈಕ್ರೋ ಫೈನಾನ್ಸ್ ಅಂದ್ರೆ ಏನು ಅಂದ್ರೆ, ಕೆಲವು ಹೆಸರುಗಳಿದೆ, ಒಂದೆರಡು ಹೆಸರು ಹೇಳ್ತೀನಿ. ಗ್ರಾಮ ಶಕ್ತಿ ಅಂತ ಹೇಳಿ ಒಂದು, RBL ಫೆಡರಲ್ ಅಂತ, ಕೆಲವು ಬೇಕಾದಷ್ಟಿದೆ ಇತ್ತಂದವು. ಇದ್ರ ಏನ ಕೊಡೆಗಳ, ನಾಯಿ ಕೊಡೆಗಳ. ಆ ತರ ಯಾವಾಗ ಈ ಸರ್ಕಾರ ಕಳೆದ 2 ವರ್ಷದಿಂದ ಲೋನ್ಗಳನ್ನ ಕೊಡ್ಲಿಲ್ಲ, ತಮಿಳುನಾಡಿಂದ, ಕೇರಳದಿಂದ ಬಹಳಷ್ಟು ಕಂಪನಿಗಳು ಈ ನಾಯಿ ಕೊಡೆಗಳ ರೀತಿ ಎಲ್ಲಾ ಜಿಲ್ಲೆಯಲ್ಲೂ ದೊಡ್ಡ ಮಾಫಿಯಾ ತರ ಬಂದ್ಬಿಟ್ಟಿದೆ.